ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಟೋಟಗಾರ್ಸ್ ಸಹಕಾರಿ ಸಂಸ್ಥೆಯಲ್ಲಿ ಅಕ್ರಮ ಜಾಡು ಹಿಡಿದು ದಾಳಿ ನಡೆಸಿದಂತಹ ಐಟಿ ಅಧಿಕಾರಿಗಳು ಟಿಎಸ್ಎಸ್ ಮಾಜಿ ಎಂಡಿ ರವೀಶ್ ಹೆಗಡೆ ಮನೆ ಕಚೇರಿಯ ಮೇಲೆ ರೇಡ್ ಆಗಿದೆ. ರವೀಶ್ ಹೆಗಡೆ ಸೇರಿ 5 ಮಂದಿ ಉದ್ಯಮಿಗಳ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಿದೆ. ಉದ್ಯಮಿಗಳ ಮನೆ ಹಾಗೂ ಕಚೇರಿಯಲ್ಲಿ ಹಲವು ದಾಖಲೆಗಳು ಪತ್ತೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಎಲ್ಲೆಲ್ಲಿ ಐಟಿ ಅಧಿಕಾರಿಗಳು ರೇಡ್ ಮಾಡಿದಂಥದ್ದು, ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಎಸ್ ವೀಣಾ, ಇವತ್ತು ಬೆಳಗ್ಗೆ ಐಟಿ ಅಧಿಕಾರಿಗಳು ಶಿರಸಿಯ ಟಿಎಸ್ಎಸ್ ನ ಮಾಜಿ ಎಂಡಿ ಆಗಿರುವಂತಹ ರವೀಶ್ ಹೆಗಡೆ ಅವರ ಮನೆಗೆ ದಾಳಿ ಮಾಡಿರುವಂತದ್ದು. ಈ ಹಿಂದೆ ಕೂಡ ರವೀಶ್ ಹೆಗಡೆ ಅವರು ತಮ್ಮ ಟಿಎಸ್ಎಸ್ ನಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ನಡೆಸಿರುವ ಬಗ್ಗೆ ಸಾಕಷ್ಟು ಆರೋಪಗಳು ಕೂಡ ವ್ಯಕ್ತವಾಗಿರುವಂತದ್ದು. ಅದಲ್ಲದೆ ಕೋಟಿಗಟ್ಟಲೆ ಹಣವನ್ನು ಅವ್ಯವಹಾರ ನಡೆಸಿರುವಂತ ಕೂಡ ಸಾಕಷ್ಟು ಪುರಾವೆಗಳು ಕೂಡ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಬಗ್ಗೆ ಜಾಡು ಹಿಡಿದುಕೊಂಡು ಈ ಒಂದು ದಾಳಿ ನಡೆಸಿರುವಂತದ್ದು. ಇನ್ನೊಂದೇ ರವೀಶ್ ಹೆಗಡೆ ಏನಿದ್ದಾರೆ, ಅವರು ಕಾಂಗ್ರೆಸ್ ಮುಖಂಡರ ಜೊತೆ ಕೂಡ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರು. ಅವರು ಇದರ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲಿ ತೊಡಗಿಸಿಕೊಂಡಿರುವಂತದ್ದು. ಸೊ ಈ ಬಗ್ಗೆ ಸಾಕಷ್ಟು ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂತಹ ಅಧಿಕಾರಿಗಳು ಇವತ್ತು ಬೆಳಿಗ್ಗೆ ದಾಳಿ ಮಾಡಿರುವಂತದ್ದು. ಸೊ 2-3 ಕಾರಲ್ಲಿ ಬಂದು ಏಕೈಕಿ ದಾಳಿ ಮಾಡಿದ್ದಾರೆ. ಅವರ ಮನೆ ಹಾಗೂ ಕಚೇರಿಗಳಿಗೂ ಕೂಡ ದಾಳಿ ನಡೆಸುವಂತದ್ದು. ಅದಲ್ಲದೆ ಅವರಿಗೆ ತನಿಖೆ ಕೂಡ ಒಳಪಡಿಸಿದ್ದಾರೆ. ಸೊ ಸಾಕಷ್ಟು ಸದ್ಯಕ್ಕೆ ದೊರಕಿರುವ ಮಾಹಿತಿ, ಸಾಕಷ್ಟು ಹಣಗಳಲ್ಲಿ ಅವರ ಮನೆಯಿಂದ ಈಗ ವಶಪಡಿಸಿಕೊಂಡಿದ್ದಾರೆ ಹೇಳ್ಕೊಂಡು. ಆದ್ರೆ ಈಗ ಸಂಜೆವರೆಗೆ ಎನ್ಕ್ವೈರಿಗಳು ನಡೆಯಲಿದೆ. ಸೊ ಇದ್ರ ಮೂಲಕ ಇನ್ನಷ್ಟು ಅವರ ಮಾಹಿತಿಗಳಿಂದ ಹೊರಬರಬೇಕಿದೆ ವೀಣಾ. ಎಸ್, ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.